ಒಂದ್ ವಿಷಯ ಏನು 75 ಕ್ರಾಸ್ ಆದ್ಮೇಲೆ ಮುಂದುವರಿಸಿದೆ ನರೇಂದ್ರ ಮೋದಿ ಅವ್ರನ್ನ. ಆದ್ರೆ 2029 ಚುನಾವಣೆಗೂ ಕೂಡ ಅವರೇ ಇರ್ತಾರ, ಮತ್ತೊಬ್ಬ ಯಾರು ತರ್ತೀರಾ ಅಂತ? ನಾನು ಅಷ್ಟು ದೊಡ್ಡವನ ಸರ್. ನಾನು ಅಷ್ಟು ದೊಡ್ಡವನ. ನಾನು ಜನರಿಗೆ ಸಹಜವಾದ ಕುತೂಹಲ ಏನ್ ಗೊತ್ತಾ, ನಾನು ಒಬ್ಬ ಸಾಧಾರಣ ವ್ಯಕ್ತಿ. ನೀವೊಂದ್ ಹೇಳಿದ್ರಲ್ಲ, ಮುಂದಕ್ಕೂ ನಾವೇ ಅದ್ರ 47 ನಾವ್ ಇದ್ದೇ ಇರ್ತೀವಿ, ಬೇರೆ ಯಾರಿದ್ದಾರೆ ಅಂತ. ಹಾಗಾಗಿ ಎಲ್ರೂ ಪ್ರಶ್ನೆ, ನೆಕ್ಸ್ಟ್ ಪ್ರಧಾನಿ ಯಾರಾಗ್ತಾರೆ ಬಿಜೆಪಿಲಿ ಅಂತ. ಜನರ ಆಶೀರ್ವಾದ ಇರ್ಬೇಕಾದ್ರೆ ನಾನು ಏನ್ ಸರ್ ಹಂಗೆ ನಾವು ಅದ್ರಲ್ಲಿ ಜಿಂದಾಬಾದ್ ಹೇಳೋರು ಒಬ್ರು ಸರ್. ಜಿಂದಾಬಾದ್ ಹೇಳ್ತೀನಿ ಅಂತ. ಎಸ್ ಸರ್, ನರೇಂದ್ರ ಮೋದಿ ಅವ್ರ ಬಗ್ಗೆ ಸಂಪೂರ್ಣವಾಗಿ ಸರ್ಕಾರದ ಬಗ್ಗೆ, ಆಡಳಿತದ ಬಗ್ಗೆ ಏನೇನ್ ಮಾಡಿದ್ರಿ, ಏನೇನ್ ಬಿಟ್ರಿ ಎಲ್ಲ ಸ್ಪಷ್ಟವಾಗಿ ಹೇಳ್ತಾ ಬಂದ್ರಿ. ಸೊ ಈಗ ವಿಕಸಿತ ಭಾರತ ಅಂತ ದೊಡ್ಡ ಗುರಿ ಇಟ್ಕೊಂಡು ಹೋಗ್ತಿರೋದು, ಸಕಲ ರೀತಿಯಲ್ಲೂ ಕೂಡ ಸ್ವಾವಲಂಬಿ ಭಾರತ ಕಟ್ಟಬೇಕು ಅವೆಲ್ಲ ಹೋಗ್ತಾ ಈಗ ಹೇಳಿದ್ರಿ. ಅಷ್ಟೆಲ್ಲ ವಿದೇಶಗಳು ಪ್ರವಾಸ ಮಾಡ್ತಾರೆ ನರೇಂದ್ರ ಮೋದಿ ಅವರು. ಬಟ್ ಆದ್ರೆ ಈ ಇರಾನ್ ಮತ್ತೆ ಇಸ್ರೇಲ್ ಅಮೆರಿಕ ನಡುವಿನ ಯುದ್ಧ ನಾವು ಬಹಳಷ್ಟು ಬಾಧಿಸಿದೆ ನಮ್ಗೆ, ಫ್ಯೂಯಲ್ ರೇಟ್ಸ್ ಆಚೆ ಈಚೆ ಅಂತ. ಹಾಗಾಗಿ ಎಲೆಕ್ಟ್ರಿಕ್ ವಾಹನಗಳನ್ನ ಬಳಸಿ ಸ್ವಲ್ಪ ವಿದೇಶ ಪ್ರವಾಸವನ್ನ ಇದ್ ಮಾಡಿ, ಚಿನ್ನ ಖರೀದಿ ಮಾಡೋದ್ ನಿಲ್ಸಿ, ದೊಡ್ಡ ಮದುವೆ, ಲೈಕ್ ಈ ತರದೆಲ್ಲ ಒಂದು ಸಜೆಷನ್ ಕೊಡ್ತಾ ಹೋಗ್ತಾರೆ. ಬಟ್ ಅದು ಟೀಕೆ ಕೂಡ ಗುರಿ ಆಯ್ತು. ಕಾಂಗ್ರೆಸ್ ಅವರು ಅದನ್ನು ಟಿಪ್ಪಣಿ ಮಾಡ್ತಾ ಹೋಗ್ತಾ ಇದ್ರು. ಅವ್ರು ಇರೋದೇ ಅದಕ್ಕಲ್ವಾ ಸರ್, ಟೀಕೆ ಮಾಡಕ್ಕೇನೆ, ಕನ್ಸ್ಟ್ರಕ್ಟಿವ್ ಯೋಚನೆ ಮಾಡಕ್ಕಲ್ಲ. ಜವಾಬ್ದಾರಿತವಾಗಿ ಹೇಳಿಕೆ ಇಂಥ ಪರಿಸ್ಥಿತಿನಲ್ಲಿ ವಿರೋಧಿಸೋದ ಅಲ್ಲ. ನೀವ್ ಯಾಕೆ ಕೇಳಲಿಲ್ಲ ಅಂತ? ಈಗ ನಾವ್ ಹಿಂಗಿದ್ದಾಗ ಹಿಂಗ ಆಗ್ತಿದೆ, ನೀವಿದ್ರೆ ಏನ್ ಮಾಡ್ತಿದ್ರಿ, ನೀವು ಪೆಟ್ರೋಲ್ ಹೆಂಗ್ ತರ್ತಿದ್ರಿ, ಡೀಸೆಲ್ ಹೆಂಗ್ ತರ್ತಿದ್ರಿ ಅಂತ ಕೇಳಬೇಕಾಗಿತ್ತು. ಯಾಕೆ ಕೇಳಿಲ್ಲ ಯಾರು ಅಂತ? ಕರೆಕ್ಟ್ ಅಲ್ಲ, ಅವ್ರ ಹೇಳಿಕೆ ಕೊಡ್ತಿರೋದೇ ನೋಡೋಣ. ಇಂಥ ಕನ್ಸ್ಟ್ರಕ್ಟಿವ್ ಮಾತಾಡೋಂಥದ್ದು ಏನಾರು ಕಾಣುತ್ತಾ? ಕನ್ಸ್ಟ್ರಕ್ಟಿವ್ ಬಟ್ ನೀವಂದ್ರೆ ಲೈಕ್ ಭಾರತ ಆಮದು ಮಾಡ್ಕೋತಿದೆ ಇಂಧನ, ಇವನ್ನ ಲೈಕ್ ಸ್ವಾವಲಂಬಿ ಆಗ್ಬೇಕು ಅಂದ್ರೆ ಇವಿ ಸ್ವಾವಲಂಬಿ ಆಗೋದು ಸರ್. ಸ್ವಾವಲಂಬಿ ಆಗೋದಕ್ಕೆ ಸರ್ ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಸೋಲಾರ್. ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬರೋ ಮುಂಚೆ ಓನ್ಲಿ 2 ಗಿಗಾವ್ಯಾಟ್ಸ್ ಇತ್ತು. ಗಿಗಾವ್ಯಾಟ್ಸ್ ಓನ್ಲಿ 2. ಇವತ್ತು 110 ಗಿಗಾವ್ಯಾಟ್ ಸೋಲಾರ್ ಎನರ್ಜಿ ಜನರೇಟ್ ಆಗ್ತಿದೆ. ರಿನ್ಯೂಯಬಲ್ ಎನರ್ಜಿ ಅರೌಂಡ್ ಒಂದು 50 ಗಿಗಾವ್ಯಾಟ್ ಇತ್ತು ಅನ್ಸುತ್ತೆ ಸರ್. 50-60 ಗಿಗಾವ್ಯಾಟ್ ಇತ್ತು. 260-70 ಇದೆ ಸರ್ ಇವತ್ತು ಗಿಗಾವ್ಯಾಟ್. ಟೋಟಲ್ ಪವರ್ ಜನರೇಷನ್ 2014ರಲ್ಲಿ 250 ಗಿಗಾವ್ಯಾಟ್ಸ್ ಇದ್ರೆ ಇವಾಗ 550 ಗಿಗಾವ್ಯಾಟ್ಸ್, ಆಲ್ಮೋಸ್ಟ್ ಡಬಲ್ ಗಿಂತ ಜಾಸ್ತಿ ಜನರೇಷನ್ ಆಗ್ತಿದೆ ಸರ್. ಕ್ಯಾರಿಂಗ್ ಕೆಪಾಸಿಟಿ ಆಗಲಿ 100% ಎಲೆಕ್ಟ್ರಿಫಿಕೇಶನ್ ಮಾಡಿದ್ದಾರೆ ಸರ್. ಎಲೆಕ್ಟ್ರಿಕ್ ವೆಹಿಕಲ್ ನ ಪ್ರಮೋಟ್ ಮಾಡಿದ್ದಾರೆ, ಎಲೆಕ್ಟ್ರಿಫಿಕೇಶನ್ ಪ್ರಮೋಟ್ ಮಾಡಿದ್ದಾರೆ. ಈಗ ಇನ್ನೊಂದು ನೆಕ್ಸ್ಟ್ ಬೇರೆ ಎಥನಾಲ್ ಮಿಕ್ಸ್ ಮಾಡೋಂಥದ್ದು. ಈ ರೀತಿ ಸರ್ ದೇ ಹ್ಯಾವ್ ಟ್ರೈಡ್ ಇನ್ ಮಲ್ಟಿಪಲ್ ವೇ ಸರ್. ಮಲ್ಟಿಪಲ್ ವೇನಲ್ಲಿ ಮಲ್ಟಿಪಲ್ ಸೊಲ್ಯೂಷನ್ ತರುವಂಥದ್ದು. ಇವತ್ತು ಇನ್ನೂ ಒಂದು ಸ್ಟೆಪ್ ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಡಿಜಿಟಲೈಸೇಷನ್ ಎಸ್ ಮಿನಿಮೈಸ್ ಟ್ರಾವೆಲಿಂಗ್. ವರ್ಚುವಲ್ ವರ್ಲ್ಡ್ ಅನ್ನು ಮಿನಿಮೈಸ್ ಮಾಡಿದೆ. ಫಿಸಿಕಲ್ ವರ್ಲ್ಡ್ ನ ಬೇಸಿಕಲಿ ಹೇಳ್ಬೇಕಂದ್ರೆ ಫಿಸಿಕಲ್ ವರ್ಲ್ಡ್ ಸಣ್ಣ ಆಗ್ತಿದೆ, ಅಂದ್ರೆ ಕನ್ಸೈಸ್ ಆಗ್ತಿದೆ. ಇಲ್ಲ ಇಮ್ಯಾಜಿನ್ ಮಾಡಿ ಟ್ರಾವೆಲ್ ಮಾಡ್ತಿದ್ದು, ಇವತ್ತು ನಾವೇನಾರು ವಿಡಿಯೋ ಕಾನ್ಫರೆನ್ಸಿಂಗ್ ಮಾಡ್ತಿರೋದ್ರಿಂದ, ವರ್ಚುವಲ್ ನಲ್ಲಿ ಕನೆಕ್ಟ್ ಆಗ್ತಿರೋದ್ರಿಂದ ಆಲ್ಮೋಸ್ಟ್ ಟ್ರಾವೆಲಿಂಗೇ ಇಲ್ಲ ಸರ್. ತುಂಬಾ ಕಡೆ ನಾವು ಕೆಲ್ಸಗಳು ಹಿಂಗೆ ಚಿಟಿಕೆನಲ್ಲಿ ಕೆಲಸ ಮಾಡ್ಕೋಬಹುದು. ಇವತ್ತು ಯಾವುದೇ ಗ್ರಾಮೀಣ ಭಾಗದಲ್ಲಿ ಅವ್ನ ಊರು ಬಿಟ್ಟು ಬರುವಂಥದ್ದು, ಆರೋಗ್ಯ ಸೇವೆಗಾಗ್ಲಿ, ಶಿಕ್ಷಣಕ್ಕಾಗ್ಲಿ, ಸರ್ಕಾರ ಸೇವೆಗಾಗ್ಲಿ, ಅವ್ನು ಇದ್ದ ಊರಿನಲ್ಲೇ ಸಿಗುವಂತ ರೀತಿ ಮೊಬೈಲ್ ನಲ್ಲೇ ಸಿಗ್ಲಿಕ್ಕೆ ಎಲ್ಲಾ ಸೇವೆಗಳು, ಬ್ಯಾಂಕಿನ ವ್ಯವಹಾರ ಮಾಡ್ಲಿಕ್ಕಾಗ್ಲಿ, ಇವತ್ತು ಇಷ್ಟೆಲ್ಲ ಸೌಕರ್ಯಗಳು ದಟ್ ಹಸ್ ರಿಯಲಿ ರೆಡ್ಯೂಸ್ ದ ಟ್ರಾವೆಲಿಂಗ್. ಅದ್ರ ಜೊತೆ ಕೆಪಾಸಿಟಿ ಬಿಲ್ಡ್ ಮಾಡೋದು ಒಂದ್ ಕಡೆ, ಕನ್ಸಂಪ್ಷನ್ ಜಾಸ್ತಿ ಆಗಿರುತ್ತೆ ಸರ್. ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಸೊ ಇದೆಲ್ಲ ಆಮದು ಆಗ್ತಿರೋಂಥದ್ದು. ನಮ್ಮ ದೇಶದಲ್ಲಿ ಗ್ಯಾಸ್ ಇದೆಯಾ, ಎಷ್ಟಿದೆ, ನಮ್ಮ ದೇಶದಲ್ಲಿ ಪೆಟ್ರೋಲ್ ಎಷ್ಟಿದೆ, ಡೀಸೆಲ್ ಎಷ್ಟಿದೆ. ಆಲ್ಟರ್ನೇಟಿವ್ ಆಗಿ ಸೋಲಾರ್ನ ಪ್ಯಾನಲ್ಸ್ಗಳು ತಯಾರು ಮಾಡೋಂಥದ್ದು, ಸೋಲಾರ್ ಪ್ಯಾನಲ್ಸ್ಗಳು, ಮಾಡ್ಯೂಲ್ಸ್ಗಳು ಇವೆಲ್ಲ ತಯಾರು ಮಾಡೋಂಥದ್ದು ಆಗ್ತಿದೆ. ನಮ್ಮಲ್ಲಿ ನಿಮಗೆ ಗೊತ್ತಿದೆ ಈ ಯಾವ್ಯಾವ ರಿಸೋರ್ಸ್ಗಳು ಎಷ್ಟೆಷ್ಟು ಶಾರ್ಟೇಜ್ ಇದೆ, ರೇರ್ ಮೆಟೀರಿಯಲ್ ಶಾರ್ಟೇಜ್ ಎಷ್ಟಿದೆ. ಸೊ ಇವನ್ ಅಮೆರಿಕ ಇಸ್ ಸೋ ಡಿಪೆಂಡೆಂಟ್ ಆನ್ ಚೈನಾ. ಇಂಥ ಚಾಲೆಂಜಸ್ ನಲ್ಲಿ ಬಿಲ್ಡ್ ಮಾಡ್ತಾ ಹೋಗ್ಬೇಕು, ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಗೋಲ್ಡ್ ನಮ್ಮಲ್ಲಿ ಇದೆಯಾ ಸರ್? ಗೋಲ್ಡ್ ಇವತ್ತು ಡಾಲರ್ ರೇಟ್ ಇಷ್ಟು ಮೇಲೆ ಇರುತ್ತಿದೆ. ನಾವು ಗೋಲ್ಡ್ ಅನ್ನ ಆಲ್ಮೋಸ್ಟ್ 350 ಬಿಲಿಯನ್ 400 ಬಿಲಿಯನ್, ಪೆಟ್ರೋಲ್ ಅಷ್ಟೇ ಅರ್ಧ ಬರೀ ಗೋಲ್ಡ್ ಇಂಪೋರ್ಟ್ ಮಾಡಕ್ಕೆ ಫಾರಿನ್ ಎಕ್ಸ್ಚೇಂಜ್ ಯೂಸ್ ಮಾಡ್ತಿದ್ರೆ ವೇರ್ ವಿಲ್ ಯು ಜನರೇಟ್ ಮನಿ ಸರ್? ಅಂದ್ರೆ ದೇಶ ಎಲ್ಲಾ ಟೈಮ್ ನಲ್ಲೂ ಅಲ್ಲ. ನಾವು ಕೇಳ್ತಿರೋದು ಈ 1 ವರ್ಷಕ್ಕೆ ಕೇಳಿರೋದು ಸರ್. 1 ವರ್ಷಕ್ಕೆ ಕೇಳಿರೋದನ್ನೇ ನಾವು ನೀವು ಹೇಳ್ತಿರೋ ಒಂದು ಕಾಲದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ವಾರದಲ್ಲಿ ಒಂದು ದಿನ ಊಟ ಬಿಡಿ ಅಂತ ಯಾಕೆ ಹೇಳಿದ್ರು? ಶಾರ್ಟೇಜ್ ಆಫ್ ಫುಡ್ ಗ್ರೇನ್ಸ್ ಇತ್ತು. ಈ ರೀತಿ ಬೇರೆ ಬೇರೆ ಸಂದರ್ಭದಲ್ಲಿ ಎಲ್ಲಾ ರೀತಿ ಸಂಕಷ್ಟದ ಸನ್ನಿವೇಶದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಬೇಕು. ರಾಷ್ಟ್ರ ನಿರ್ಮಾಣ ಹೇಗ್ ಮಾಡಕ್ಕಾಗತ್ತೆ ಸರ್? ಎವ್ರಿಬಡಿ ಅಷ್ಟು ಪಾರ್ಟಿಸಿಪೇಟ್, ಎವ್ರಿಬಡಿ ಅಷ್ಟು ಕೋಆಪರೇಟ್. ದೇಶಕ್ಕಿಂತ ದೊಡ್ಡದು ಯಾವ ಸರ್? ಎಸ್, ಈ ಕಾರಣಕ್ಕೋಸ್ಕರ ವಿಕಸಿತ ಭಾರತ ದೇಶ ಮೊದಲು ಉಳಿದ ಯಾರಿಗೂ ಸೇರಿದಲ್ಲ, ಎಲ್ಲರಿಗೂ ಸೇರಿರೋದು. ವಿ ಹ್ಯಾಂಡಲ್ ಮನಿ ಅಷ್ಟೇ. ಎಲ್ಲರೂ ನಿಮ್ ಜವಾಬ್ದಾರಿ ನೀವು ಹ್ಯಾಂಡಲ್ ಮಾಡ್ತೀರಿ, ಎಲ್ಲರಿಗೂ ಸೇರಿರೋದು. ರೆಸ್ಪಾನ್ಸಿಬಿಲಿಟಿ ಕೊಡ್ತಾರೆ ಎಲ್ಲರಿಗೂ. ಸೊ ವಿ ನೀಡ್ ಟು ವರ್ಕ್ ಅಲ್ವಾ ಸರ್?